ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮನೋಭವ್ಯ ಮಾತಾಡ್ತಾ ಇದ್ದೀನಿ. ಇವತ್ತು ಫಸ್ಟ್ ವಿಡಿಯೋ ಆಗಿರುತ್ತೆ. ಸೊ ಎಲ್ಲರೂ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಓಕೆನಾ? ಪ್ಲೀಸ್. ನಾನಿವತ್ತು ನಿಮಗೆ ದಾಲ್ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಿದ್ದೀನಿ. ದಾಲ್ ಮಾಡೋಕ್ಕೆ ಬೇಕಾಗಿರೋದು ಟೊಮೊಟೊ 2 ತಗೊಳ್ಳಿ. ಟೊಮೊಟೊ ಎರಡು ಟೊಮೊಟೊ ನಾನು ತಗೊಳ್ತಾ ಇದ್ದೀನಿ ನನಗೆ. ಮತ್ತು 3 ಈರುಳ್ಳಿ ತಗೊಳ್ಳಿ. ನನಗೆ ಬೇಕಾಗಿರೋದು 3 ಈರುಳ್ಳಿ. ನಾನು 3 ಈರುಳ್ಳಿನ ತಗೊಳ್ತಾ ಇದ್ದೀನಿ. 10 ರಿಂದ 15 ಹಸಿರುಮೆಣಸಿಕಾಯಿ. ಆಮೇಲೆ ಬೆಳ್ಳುಳ್ಳಿ 10 ರಿಂದ 15 ಪೀಸಸ್ಸು ಬೆಳ್ಳುಳ್ಳಿ ಇರಲಿ. ನಂತರ ಅದಕ್ಕೆ ಸಾಂಬಾರು ಸೊಪ್ಪು, ಸ್ವಲ್ಪ ಸಾಂಬಾರು ಸೊಪ್ಪು ಹಾಗಿದ್ಮೇಲೆ ಅದಷ್ಟನ್ನು ಎಲ್ಲ ಫುಲ್ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡ್ಮೇಲೆ ಅದನ್ನು ನೀವು ಒಂದು ಕುಕ್ಕರ್ ತಗೊಳ್ಳಿ. ಕುಕ್ಕರ್ ತಗೊಂಡು ಆ ಕುಕ್ಕರಿಗೆ ಫಸ್ಟು ಬೇಳೆನ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಏಕೆ ಅಂತಂದರೆ ಬೇಳೆಲಿ ಏನೇನೋ ಪೌಡ್ರೆಲ್ಲ ಮಿಕ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನೀಟಾಗಿ 2 ರಿಂದ 3 ಸಲ ಬೇಳೆನ ವಾಶ್ ಮಾಡ್ಕೊಳ್ಳಿ. ನಿಮಗೆ ಯಾವ ಬೇಳೆ ಬೇಕಾದರೂ ನೀವು ತಗೋಬೋದು. ಯಾವುದು ಅಂತಂದರೆ ನಾನು ತಗೊಂಡಿರೋದು ಮಸೂರ್ ದಾಲ್. ಅದನ್ನು ತಗೊಂಡ್ಬಿಟ್ಟು ಅದಕ್ಕೆ ನೀವು ಏನು ಕಟ್ ಮಾಡ್ಕೊಂಡಿರ್ತೀರ, ಟೊಮೊಟೊ, ಈರುಳ್ಳಿ, ಹಸಿರುಮೆಣಸಿಕಾಯಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲದನ್ನೂ ಕೂಡ ಅದಕ್ಕೆ ಸೇರಿಸ್ಬಿಡಿ. ಬೆಳ್ಳುಳ್ಳಿನ ನಾನು ಎಲ್ಲದನ್ನೂ ಕೂಡ ಇದಕ್ಕೆ ಹಾಕಲ್ಲ. ಏಕೆ ಅಂತಂದರೆ ನನಗೆ ಒಗ್ಗರಣೆಗೂ ಸ್ವಲ್ಪ ಬೇಕು. ಒಂದು 2 ರಿಂದ 3 ಪೀಸಸ್ಸು ಹಾಕ್ತಿದ್ದೀನಿ ಅದಕ್ಕೆ ದಾಲಿಗೆ. ಅದೆಲ್ಲ ಸೇರಿಸಾದ್ಮೇಲೆ ಅದಕ್ಕೆ 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಕಬೇಕು. 1 ಸ್ಪೂನ್ ಅಷ್ಟೇ ಹಾಕಬೇಕು, ತುಂಬ ಜಾಸ್ತಿನೂ ಕೂಡ ಹಾಕಬಾರ್ದು. ನಂತರ 1 ಸ್ಪೂನು ಉಪ್ಪನ್ನು ಹಾಕಬೇಕು. ಆಮೇಲೆ ನೀವು ನೋಡ್ಕೋಬೋದು ಎಷ್ಟು ಉಪ್ಪು ಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಬೇಕಂದರೆ ಹಾಕ್ಕೋಬೋದು. ಆಮೇಲೆ 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲು, 2 ಟೇಬಲ್ ಸ್ಪೂನ್ ಅಷ್ಟೇ. ಮತ್ತು ಯಾಕೆ ಅಂತಂದರೆ ಆಮೇಲೆ ಒಗ್ಗರಣೆ ಹಾಕಬೇಕಾದ್ರೆ ಮತ್ತೆ ನಾವು ಆಯಿಲ್ ಹಾಕಬೇಕಾಗುತ್ತೆ. ಸೊ ಅದಕ್ಕೋಸ್ಕರ 2 ಸ್ಪೂನ್ ಅಷ್ಟೇ ಆಯಿಲ್ ಹಾಕಬೇಕು. ನಂತರ ನೀರು ನಿಮಗೆ ಎಷ್ಟು ಬೇಕು. ತುಂಬ ಗಟ್ಟಿ ಬೇಕು ಅಂತಂದರೆ ನೀರು ಜಾಸ್ತಿ ಹಾಕ್ಕೋಬೇಕು. ಇಲ್ಲ ತೆಳುವಾಗಿರಲಿ ಅಂತ ಹೇಳಿದರೆ ನೀರನ್ನು ಕೂಡ ಜಾಸ್ತಿನೇ ಹಾಕ್ಕೋಬೇಕು. ನಂತರ ಅದನ್ನು ಕ್ಲೋಸ್ ಮಾಡಿಬಿಟ್ಟು ಚೆಂದ ಬೇಯಿಸ್ಕೋಬೇಕು. ನಾನು ಬೆಂದಮೇಲೆ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಬೆಂದಮೇಲೆ ಈ ಥರ ಆಗಿರುತ್ತೆ. ಅದನ್ನು ತುಂಬ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ತುಂಬ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಯಾಕೆ ಅಂತಂದರೆ ಹಸಿರುಮೆಣಸಿಕಾಯಿ ಎಲ್ಲ ಅದೇ ಥರ ಹಾಕಿರ್ತೀವಲ್ಲ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಪಾತ್ರೆ ತಗೊಳ್ತಾ ಇದ್ದೀನಿ ನೋಡಿ. ನಾನು ಈ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಇದಕ್ಕೇ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಒಂದು 4 ರಿಂದ 5 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ನಾನು ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ಕೂಡ ಹಾಕ್ಬಿಟ್ಟು, 2 ಆದಮೇಲೆ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು ಎರಡನ್ನೂ ಕೂಡ ಹಾಕಿ ಎರಡನ್ನೂ ಒಗ್ಗರಣೆ ಮಾಡ್ಕೊಳ್ಳಿ. ಫುಲ್ ಎಲ್ಲ ಚೆಂದ ಅದು ಒಗ್ಗರಣೆ ಎಲ್ಲ ಆಗಬೇಕು. ಒಗ್ಗರಣೆ